ಅಸಾಧ್ಯಗಳನ್ನು ಸಾಧ್ಯವಾಗಿಸೋ ಸಾಧಕರ ಈ ವಿಸ್ಮಯಗಳ ಲೋಕ ಶಬಾಷ್ ಇಂಡಿಯಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ದೇಶದ ಬೆನ್ನೆಲುಬು ರೈತ. ಪ್ರಾಯಶಃ ಇದೆಲ್ಲ ನಾವು ಪುಸ್ತಕಗಳಲ್ಲಿ ಓದಿದ್ದೀವಿ, ತಿಳ್ಕೊಂಡಿದ್ದೀವಿ, ಅರ್ಥಕೊಂಡಿದ್ದೀವಿ ಆ್ಯಂಡ್ ಒಪ್ಕೊಂಡಿದ್ದೀವಿ ಕೂಡ. ನಮ್ಮ ಆರ್ಥಿಕ ಪರಿಸ್ಥಿತಿ ಇರ್ಬೋದು ಅಥವಾ ವೈಜ್ಞಾನಿಕವಾಗಿರ್ಬೋದು, ನಾವು ಏನೇ ಬೆಳೆದಿದ್ರೂ ಕೂಡ ರೈತ ಅಂದ ಕೂಡಲೇ ನಮಗೆ ನೆನಪಾಗೋದು ನೇಗಿಲು, ಎತ್ತಿನ ಬಂಡಿ, ಎತ್ತುಗಳು. ಈ ಚಿತ್ರಣ ನಮ್ಮ ಕಣ್ಣು ಮುಂದೆ ಬರುತ್ತೆ. ಸಾಮಾನ್ಯವಾಗಿ ರೈತ ಹೊಲ ಉಳೋದಕ್ಕೆ ಹೊರಟಾಗ ನಾವು ನೋಡಿರ್ತೀವಿ, ಅವನು ಹೆಗಲ ಮೇಲೆ ನೇಗಿಲನ್ನು ಹೊತ್ಕೊಂಡಿರ್ತಾನೆ, ಹಾಗೆ ಎತ್ತುಗಳು ಬಂಡಿಯನ್ನು ಕಟ್ಟಿಕೊಂಡು ಮುಂದೆ ಹೋಗ್ತಿರ್ತಾನೆ. ಆದರೆ ನಮ್ಮ ಬೆಳಗಾಂ ಜಿಲ್ಲೆಯ ರಾಮದುರ್ಗದ ಅಬ್ದುಲ್ ಖಾದರ್ ಈ ಎತ್ತಿನ ಬಂಡಿ ಮತ್ತು ನೇಗಿಲು ಇದನ್ನು ಬಳಸಿ ಒಂದು ವಿಭಿನ್ನವಾದ ಸಾಹಸಕ್ಕೆ ಮುಂದಾಗ್ತಾ ಇದ್ದಾರೆ. ಅದೇನು ಅಂತ ನೋಡೋಣ ಬನ್ನಿ. ಹಲೋ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಖಾದರ್. ಅಬ್ದುಲ್ ಖಾದರ್, ಸೊ ನೀವ್ ಯಾವ ಸಾಹಸ ಕಾರ್ಯನ ಮಾಡ್ಲಿಕ್ಕೆ ಹೊರಟಿದ್ರಾ? ಒಂದು ನೇಗಿಲನ್ನ ನಿಮ್ಮ ಭುಜದ ಮೇಲೆ ಹೊತ್ತಿದ್ದೀರಾ, ಕಬ್ಬಿಣದ ನೇಗಿಲು ಬೇರೆ. ಅದು ಎಷ್ಟು ಕೆಜಿ ಇದೆ? ಅದು 50 ಕೆಜಿ ಇದೆ ಮೇಡಮ್. ಗಾಡ್, 50 ಕೆಜಿ ಇದೆ. ಸೊ ಇದರಿಂದ ಏನ್ ಮಾಡ್ಬೇಕಂತಿದ್ರಾ? ಇದು ಹಲ್ಲಲ್ಲಿ ಕಚ್ಬಿಟ್ಟು ಬ್ಯಾಲೆನ್ಸ್ ತೋರಿಸೋದು. ಗಾಡ್, ಹಲ್ಲಲ್ಲಿ ಕಚ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾರಂತೆ ಈ 50 ಕೆಜಿಯ ನೇಗಿಲನ್ನ. ನನ್ಗಂತೂ ನೋಡ್ಲಿಕ್ಕೆ ನಿಜವಾಗ್ಲೂ ಭಯ ಆಗ್ತಿದೆ. ಫಸ್ಟ್ ಆಫ್ ಆಲ್ ನೋಡೋಣ ಹೇಗ್ ಮಾಡ್ತಾರೆ ಈ ಸಾಹಸ ಕಾರ್ಯನ. ಸೊ ಲೆಟ್ಸ್ ಸ್ಟಾರ್ಟ್. ಸರ್, ನೀವ್ ರೆಡಿನಾ? ರೆಡಿ ಮೇಡಮ್. ರೆಡಿ? ಓಕೆ, ರೆಡಿ ದೆನ್. ಹೊರಟಿದ್ದೀನಿ ಅನ್ಕೊಂತಾ ಇದ್ದೀರಾ? ಈ ಸೆಟಪ್ ಎಲ್ಲ ನೋಡಿದ್ರೆ ನಿಮ್ಗೆ ಹಾಗೆ ಅನ್ಸ್ಬೋದು, ಆದ್ರೆ ಇಲ್ಲಿ ಎತ್ತೂ ಇಲ್ಲ, ಎತ್ತಿನ ಗಾಡಿ ಸವಾರಿನೂ ಇಲ್ಲ. ಏನಂದ್ರೆ ನಮ್ಮ ಅಬ್ದುಲ್ ಖಾದರ್ ಅವರ ಶಕ್ತಿ ಪ್ರದರ್ಶನಕ್ಕೆ ಇದು ಮತ್ತೊಂದು ಸವಾಲ್. ಇಲ್ಲಿ ನೋಡಿ, ಈ ಗಾಡಿ ಮೇಲೆ 8 ಜನ ಕೂತಿದ್ದಾರೆ, ಇನ್ಕ್ಲೂಡಿಂಗ್ ಮೀ 9 ಜನ. ಇಷ್ಟು ಲೋಡೆಡ್ ಗಾಡಿಯನ್ನ ಅಬ್ದುಲ್ ಖಾದರ್ ಅವರು ತಮ್ಮ ಮೈ ಮೇಲೆ ಹತ್ಸ್ಕೊಂತಾ ಇದ್ದಾರೆ. ನನ್ಗಂತೂ ಕೇಳಿ ಒಂಥರ ಶಾಕ್ ಆಗ್ತಿದೆ, ಭಯ ಆಗ್ತಿದೆ. ಇಟ್ಸ್ ಅ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ನೋಡೋಣ ಹೇಗೆ ಅಬ್ದುಲ್ ಖಾದರ್ ಈ ಒಂದು ಸಾಧನೆಯನ್ನ ಮಾಡ್ತಾರೆ ಅಂತ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರೆಡಿ ಸರ್? ಓಕೆ, ರೆಡಿ. ಶಬಾಷ್ ಅಬ್ದುಲ್ ಖಾದರ್, ಶಬಾಷ್ ಇಂಡಿಯಾ.